ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಪಿಂಚಣಿ ಹಣಕ್ಕಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ಈ ಒಂದು ವಿಡಿಯೋದ ಮೂಲಕ ಜುಲೈ ತಿಂಗಳ ಪಿಂಚಣಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಯಾವಾಗ ಜುಲೈ ತಿಂಗಳ ಪಿಂಚಣಿ ಹಣ ಜಮಾವಣೆ ಪ್ರಕ್ರಿಯೆ ಪ್ರಾರಂಭವಾಗಲಿದೆ, ಅದರ ಬಗ್ಗೆ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಅದರ ಜೊತೆಗೆ ಈಗಾಗಲೇ ಕಳೆದ ಸುಮಾರು 2-3 ತಿಂಗಳಿಂದನೂ ಕೂಡ ಬಹಳಷ್ಟು ಪಿಂಚಣಿದಾರರಿಗೆ ಪೆಂಡಿಂಗ್ ಪಿಂಚಣಿ ಹಣ ಜಮಾವಣೆ ಆಗಿದ್ದಿಲ್ಲ. ಜೂನ್ ತಿಂಗಳದಾಗಿರ್ಬೋದು, ಏಪ್ರಿಲ್ ತಿಂಗಳದಾಗಿರ್ಬೋದು, ಮೇ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ಹೇಳಿ ಅನೇಕ ಪಿಂಚಣಿದಾರರು ಈಗಾಗಲೇ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಒದಗಿಸ್ತಾ ಇದ್ದಾರೆ. ಸೊ ಯಾವೆಲ್ಲ ಕಾರಣಕ್ಕಾಗಿ ಪಿಂಚಣಿ ಹಣ ಜಮಾ ಆಗಿಲ್ಲ ಅದ್ರ ಬಗ್ಗೆ ನಿರಂತರವಾಗಿ ತಮಗೆ ಮಾಹಿತಿಯನ್ನ ತಿಳಿಸ್ತಾನೆ ಬರ್ತಾ ಇದ್ದೇನೆ ಸ್ನೇಹಿತರೆ. ಈಗಾಗಲೇ ಪಿಂಚಣಿ ಇಲಾಖೆ ವತಿಯಿಂದನೂ ಕೂಡ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿನ್ನೆ ಅಷ್ಟೇ ಪಿಂಚಣಿ ಇಲಾಖೆ ವತಿಯಿಂದ ಕೆಲವೊಂದಿಷ್ಟು ಸರ್ಕ್ಯುಲರ್ ಕೂಡ ಬಂದಿದ್ದು, ಯಾರಿಗೆಲ್ಲ ಪೆಂಡಿಂಗ್ ಪಿಂಚಣಿ ಉಳಿದಿದೆ, ಜಮಾ ಆಗಿಲ್ಲ ಅಂತವರು ಪಿಂಚಣಿ ಹಣ ಪೆಂಡಿಂಗ್ ಪಿಂಚಣಿ ಜಮಾ ಆಗ್ಬೇಕಂತ ಹೇಳಿದ್ರೆ ಯಾವೆಲ್ಲ ದಾಖಲೆಗಳನ್ನ ತಾವು ಸಲ್ಲಿಸಬೇಕಾಗುತ್ತೆ, ಸೊ ಎಲ್ಲಿ ಸಲ್ಲಿಸಬೇಕಾಗುತ್ತೆ ಅದ್ರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವೀಕ್ಷಣೆ ಮಾಡಿ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಗೃಹ ಜ್ಯೋತಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದಾವೆ. ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋದ ಮೂಲಕ ತಮಗೆ. ಸೊ ಪ್ರತಿಯೊಬ್ಬರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವೀಕ್ಷಣೆ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ. ಈಗಾಗಲೇ ನಿರಂತರವಾಗಿ ಏನು ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಏನು ನಡೀತಾ ಇದೆ. ಸೊ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಏನು ಪಿಂಚಣಿದಾರರ ಪಿಂಚಣಿ ಯೋಜನೆಯಲ್ಲೂ ಕೂಡ ಮಹತ್ವದ ಬದಲಾವಣೆಯನ್ನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು, ಈಗಾಗಲೇ ಸುಮಾರು ರಾಜ್ಯದ 16 ಲಕ್ಷ ಪಿಂಚಣಿದಾರರ ಪಿಂಚಣಿಯನ್ನ ತಡೆ ಹಿಡಿಯಲಾಗಿದೆ ಸ್ನೇಹಿತರೆ. ಸೊ ಯಾರೆಲ್ಲ ಪಿಂಚಣಿ ಹಣವನ್ನ ತಡೆ ಹಿಡಿಯಲಾಗಿದೆ, ಆ ಪೂರಕ ದಾಖಲೆಗಳು ಸರಿ ಹೊಂದದೇ ಇರುವಂತಹ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಪ್ರಸಕ್ತ ಅವರು ಇರುವಂತಹ ಸ್ಥಳ ಆಗಿರ್ಬೋದು, ಅದ್ರ ಜೊತೆಗೆ ಈ ಹಿಂದೆ ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಇರುವಂತಹ ಸ್ಥಳದಲ್ಲಿ ವ್ಯತ್ಯಾಸ ಆಗಿರುವಂತಹ ಕಾರಣಕ್ಕಾಗಿ, ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಏನು ಬಹಳಷ್ಟು ಪಿಂಚಣಿದಾರರು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಪ್ರೊವೈಡ್ ಮಾಡದೇ ಇರುವಂತಹ ಕಾರಣಕ್ಕಾಗಿ ಪಿಂಚಣಿಯನ್ನ ರದ್ದು ಮಾಡಿರೋ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಗಳನ್ನ ಒದಗಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಆಧಾರ್ ಕಾರ್ಡ್ ನಲ್ಲಿರುವಂತಹ ವಯೋಮಿತಿ ಮತ್ತು ಕುಟುಂಬ ತಂತ್ರಾಂಶದಲ್ಲಿರುವಂತಹ ವಯೋಮಿತಿಯಲ್ಲಿ ಬದಲಾವಣೆ ಕಂಡಿರುವಂತಹ ಫಲಾನುಭವಿಗಳಿಗೆ ಕೂಡ ಪಿಂಚಣಿಯನ್ನ ತಡೆ ಹಿಡಿಯಿರೋ ಬಗ್ಗೆ ಮಾಹಿತಿಗಳು ಕೇಳಿಬರ್ತಾ ಇತ್ತು ಸ್ನೇಹಿತರೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕ್ಯುಲರ್ ಕೂಡ ನಿನ್ನೆ ಕೂಡ ಪ್ರಕಟಣೆಯಾಗಿದ್ದು, ಯಾವೆಲ್ಲ ಪಿಂಚಣಿದಾರರ ಪಿಂಚಣಿ ಹಣ ತಡೆ ಹಿಡಿಯಲಾಗಿದೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಪೂರಕ ದಾಖಲೆಯನ್ನ ಯಾವೆಲ್ಲ ಕಾರಣಕ್ಕಾಗಿ ಪಿಂಚಣಿ ಹಣವನ್ನ ತಡೆ ಹಿಡಿಯಲಾಗಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಾವು ಪಡ್ಕೋಬೇಕಂತ ಹೇಳಿದ್ರೆ ತಮ್ಮ ಒಂದು ತಹಶೀಲ್ದಾರ್ ಕಚೇರಿಯಲ್ಲಿರುವಂತಹ ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಟು ಯಾವೆಲ್ಲ ಕಾರಣಕ್ಕಾಗಿ ಪಿಂಚಣಿ ಹಣ ತಡೆ ಹಿಡಿದಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಪಡ್ಕೊಳ್ಳಿ ಸ್ನೇಹಿತರೆ. ಸೊ ಸಾಧ್ಯವಾದ್ರೆ ತಮಗೆ ದಾಖಲೆಗಳನ್ನ ಪೂರಕವಾದಂತಹ ದಾಖಲೆಗಳನ್ನ ಮತ್ತೆ ಮರಳಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ರೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ನಲ್ಲಿರುವಂತಹ ವಯೋಮಿತಿ ಆಗಿರ್ಬೋದು, ಸೊ ಅದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅದನ್ನ ಸರಿಪಡಿಸೋದ್ರ ಮೂಲಕ ಪೂರಕವಾದಂತಹ ದಾಖಲೆಗಳನ್ನ ಒದಗಿಸಿಕೊಡಿ ಸ್ನೇಹಿತರೆ. ಅದ್ರ ಜೊತೆಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಸಲ್ಲಿಸಿಲ್ಲ ಅಂತ ಹೇಳಿದ್ರೆ ಆದಷ್ಟು ಶೀಘ್ರದಲ್ಲೇ ತಾವು ಅದನ್ನು ಕೂಡ ಸಲ್ಲಿಸೋದ್ರ ಮೂಲಕ ತಾವು ಮತ್ತೆ ಪಿಂಚಣಿಯನ್ನ ಮರುಪಡೆಯುವುದಾಗಿದೆ ಸ್ನೇಹಿತರೆ. ಈಗಾಗಲೇ ಬಹಳಷ್ಟು ಪಿಂಚಣಿದಾರರು ದಾಖಲೆಗಳನ್ನ ಒದಗಿಸುವುದರ ಮೂಲಕ ಪುನಃ ಆ ಪೆಂಡಿಂಗ್ ಉಳಿದಿರುವಂತಹ ಪಿಂಚಣಿಯನ್ನ ಕೂಡ ಪಡಿತಾ ಇರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ. ಸೊ ರಾಜ್ಯದಲ್ಲಿ ಈಗಾಗಲೇ ಈ ಒಂದು ಪಿಂಚಣಿಗೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಇವನ್ ಜುಲೈ ತಿಂಗಳಿನಲ್ಲೂ ಕೂಡ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ಪಿಂಚಣಿದಾರರಿಗೂ ಕೂಡ ಮಹತ್ವದ ಬದಲಾವಣೆಯನ್ನ ಕೂಡ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ ಸ್ನೇಹಿತರೆ. ಈಗ ಇನ್ನು ಮುಂದೆ ಏನು ಪ್ರತಿ 5 ವರ್ಷಗಳಿಗೊಮ್ಮೆ ಏನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಕಡ್ಡಾಯವಾಗಿ ಸಲ್ಲಿಸುವಂತಹ ಹೊಸ ನಿಯಮಾವಳಿಯನ್ನ ಕೂಡ ಜಾರಿ ಮಾಡುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಗೃಹ ಜ್ಯೋತಿಯಲ್ಲೂ ಕೂಡ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಕಡ್ಡಾಯ ಮಾಡಿದ್ದಾರೆ. ಗೃಹ ಜ್ಯೋತಿ ಅಪ್ಲಿಕೇಶನ್ಗೆ ಕಡ್ಡಾಯವಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು ಎನ್ನುವಂತಹ ನಿಯಮವನ್ನ ಮಾಡಿದ್ದಾರೆ. ಇವನ್ ಪಿಂಚಣಿಯಲ್ಲೂ ಕೂಡ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಸಲ್ಲಿಸೋದ್ರ ಮೂಲಕ ಪಿಂಚಣಿಯನ್ನ ತಾವು ಪಡಿಬೇಕು ಎನ್ನುವಂತಹ ಕೆಲವೊಂದಿಷ್ಟು ಕಟ್ಟುನಿಟ್ಟಾದಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಜುಲೈ ತಿಂಗಳಿನಲ್ಲಿ ಯಾರೆಲ್ಲ ಈಗಾಗಲೇ 5 ವರ್ಷ ತಾವು ಪಿಂಚಣಿ ಪಡೆಯುತ್ತಿದ್ದು 5 ವರ್ಷ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸಪೋಸ್ 5 ತಿಂಗಳು ಕಂಪ್ಲೀಟ್ ಆಗಿದಾವ ಅಂತ ಹೇಳಿದ್ರೆ 5 ವರ್ಷ ಕಂಪ್ಲೀಟ್ ಆಗಿದಾವ ಅಂತ ಹೇಳಿದ್ರೆ ತಾವು ಪಿಂಚಣಿಯನ್ನ ಪಡೆಯುವಂತಹ ಪಿಂಚಣಿದಾರರು ತಮ್ಮ ಹೊಸ
ಆದಾಯದ ಮಿತಿಗೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ ಅನ್ನ ತಾವು ಆಯಾ ಒಂದು ಪಿಂಚಣಿ ಇಲಾಖೆಗೆ ಪ್ರೊವೈಡ್ ಮಾಡಿದ್ರೆ ತಮಗೆ ಯಾವುದೇ ರೀತಿಯಂತಹ ಸಮಸ್ಯೆ ಇಲ್ಲದೆ ಪಿಂಚಣಿ ಹಣ ಮುಂದುವರಿಲಿದೆ ಸ್ನೇಹಿತರೆ. ಮತ್ತು ಪಿಂಚಣಿಯನ್ನ ಪಡಿಬೇಕಂತ ಹೇಳಿದ್ರೆ ಆದಾಯದ ಮಿತಿ 32,000 ಒಳಗಿದ್ರೆ ಮಾತ್ರ ತಾವು ಪಿಂಚಣಿಯನ್ನ ಪಡೆಯಲಿಕ್ಕೆ ಅರ್ಹತೆಯನ್ನ ಹೊಂದಿರಿ ಸ್ನೇಹಿತರೆ. ಸೊ ಆ ಕಾರಣಕ್ಕಾಗಿ ಅದರ ಬಗ್ಗೆ ತಾವು ಸೂಕ್ಷ್ಮವಾಗಿ ಈ ಒಂದು ಆದಾಯ ಪ್ರಮಾಣ ಪತ್ರವನ್ನ ಪಡೆಯುವಂತಹ ಸಂದರ್ಭದಲ್ಲಿ ಆದಾಯದ ಮಿತಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದುಕೊಂಡು ಎಷ್ಟು ಆದಾಯ ಇದೆ ಎನ್ನುವಂತಹ ಮಾಹಿತಿಯನ್ನು ಪಡೆದುಕೊಂಡು ತಾವು ಅದನ್ನ ದಾಖಲೆಯನ್ನ ಸಬ್ಮಿಟ್ ಮಾಡಿ ಸ್ನೇಹಿತರೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಈಗಾಗಲೇ ಜುಲೈ ತಿಂಗಳ ಪಿಂಚಣಿ ಹಣಕ್ಕಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹೌದು ಸ್ನೇಹಿತರೆ, ಈ ಹಿಂದೆ ಏನು ಮಾರ್ಚ್ ತಿಂಗಳದ್ದು ಮತ್ತು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಏನು ಸ್ವಲ್ಪ ತಡವಾಗಿತ್ತು. ಮಾರ್ಚ್ ನಂತರ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಇರುವಂತಹ ಕಾರಣಕ್ಕಾಗಿ ಪಿಂಚಣಿ ಹಣ ಸರಿಯಾಗಿ ಪಿಂಚಣಿದಾರರ ಖಾತೆಗಳಿಗೆ ಜಮಾವಣೆ ಆಗಿದ್ದಿಲ್ಲ. ಇವನ್ ಜಮಾವಣೆ ಆದ್ರೂ ಕೂಡ ತಡವಾಗಿ ಜಮಾವಣೆ ಆಗಿತ್ತು ಸ್ನೇಹಿತರೆ. ಬಟ್ ಈ ಬಾರಿ ಜುಲೈ ತಿಂಗಳ ಪಿಂಚಣಿಯಲ್ಲಿ ಯಾವುದೇ ಕೂಡ ಸಮಸ್ಯೆ ಇಲ್ಲದೆ ಪಿಂಚಣಿದಾರರ ಖಾತೆಗಳಿಗೆ ಪಿಂಚಣಿ ಹಣವನ್ನ ಜುಲೈ ತಿಂಗಳದ್ದು ಕ್ರೆಡಿಟ್ ಮಾಡುವಂತಹ ಸೂಚನೆ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಈಗಾಗಲೇ ಬಿಲ್ಲಿಂಗ್ ಪ್ರಕ್ರಿಯೆಗಳು ಕೂಡ ಕಂಪ್ಲೀಟ್ ಆಗಿದ್ದಾವೆ. ಇನ್ನೇನು ಪಿಂಚಣಿದಾರರ ಖಾತೆಗಳಿಗೆ ಪಿಂಚಣಿ ಜುಲೈ ತಿಂಗಳ ಪಿಂಚಣಿ ಕ್ರೆಡಿಟ್ ಮಾಡೋದಷ್ಟೇ ಕೂಡ ಬಾಕಿ ಉಳಿದಿದೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ಪಿಂಚಣಿದಾರರಿಗೆ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಜುಲೈ ತಿಂಗಳ ಪಿಂಚಣಿ ಹಣವನ್ನ ಮ್ಯಾಕ್ಸಿಮಮ್ ಆಗಿ ಇದೇ ತಿಂಗಳು ಜುಲೈ 10ನೇ ತಾರೀಕಿನ ಒಳಗಾಗಿ ಪಿಂಚಣಿದಾರರ ಖಾತೆಗಳಿಗೆ ಕ್ರೆಡಿಟ್ ಆಗಲಿದೆ ಅಂತ ಹೇಳಿದ್ರೆ ಜುಲೈ 6 ಅಥವಾ ಜುಲೈ 7ನೇ ತಾರೀಕಿನಿಂದ ಜಮಾವಣೆ ಪ್ರಕ್ರಿಯೆ ಪ್ರಾರಂಭವಾಗುವಂತಹ ನಿರೀಕ್ಷೆ ಇದೆ ಎನ್ನುವಂತಹ ಮಾಹಿತಿಗಳು ಕೇಳ್ಬರ್ತಾ ಇದಾವೆ ಸ್ನೇಹಿತರೆ. ಸೊ ಮ್ಯಾಕ್ಸಿಮಮ್ ಆಗಿ ಈ ಜುಲೈ 10 ಅಥವಾ 15ನೇ ತಾರೀಕಿನ ಒಳಗಾಗಿ ಪಿಂಚಣಿದಾರರ ಖಾತೆಗಳಿಗೆ ಜುಲೈ ತಿಂಗಳ ಪಿಂಚಣಿ ಹಣ ಕ್ರೆಡಿಟ್ ಆಗಲಿದೆ. ವೇಟ್ ಮಾಡಿ, ಮತ್ತೆ ನಿರಂತರವಾಗಿ ಪಿಂಚಣಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಲಭ್ಯವಾದರೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಪಿಂಚಣಿಗೆ ಸಂಬಂಧಪಟ್ಟಂತೆ ತಮ್ಮ ಏನಾದರೂ ಕಮೆಂಟ್ಗಳಿದ್ರೆ, ಏನಾದ್ರು ಸಮಸ್ಯೆಗಳಿದ್ರೆ ತಾವು ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ಏನೆಲ್ಲ ಮಾಹಿತಿಯನ್ನ ಬಯಸ್ತೀರಿ ಅದನ್ನ ತಾವು ಕಮೆಂಟ್ ಅನ್ನ ಮಾಡಿ ಇನ್ಫಾರ್ಮೇಶನ್ ಕೇಳಿ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಪರಿಹಾರವನ್ನ ಕೂಡ ತಾವು ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಅನ್ನ ಕೂಡ ತಿಳಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಒಟ್ಟಾರೆಯಾಗಿ ಯಾರೆಲ್ಲ ಈಗಾಗಲೇ ಆ ಪಿಂಚಣಿಯನ್ನ ಪಡಿತಾ ಇದ್ದಾರ, ಪೆಂಡಿಂಗ್ ಪಿಂಚಣಿ ಉಳಿದಿದೆ ಜೂನ್ ತಿಂಗಳದ್ದು, ಅದರ ಜೊತೆಗೆ ಏಪ್ರಿಲ್ ಮತ್ತು ಮಾರ್ಚ್ ತಿಂಗಳ ಪಿಂಚಣಿ ಏನು ಪೆಂಡಿಂಗ್ ಉಳಿದಿದೆ. ಸೊ ಅಂತವರು ಪೂರಕವಾದಂತಹ ದಾಖಲೆಗಳನ್ನ ಒಂದ್ಸತ ಮತ್ತೊಮ್ಮೆ ಸಲ್ಲಿಕೆ ಮಾಡಿ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಮೇನ್ ಆಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ಮತ್ತು ಆಧಾರ್ ಕಾರ್ಡ್ ನಲ್ಲಿರುವಂತಹ ವಯೋಮಿತಿಯಲ್ಲಿ ವ್ಯತ್ಯಾಸ ಆಗಿರುವಂತಹ ಕಾರಣಕ್ಕಾಗಿ ಬಹಳಷ್ಟು ಈ ಸಂಧ್ಯಾ ಸುರಕ್ಷಾ, ವೃದ್ಧಾಪ್ಯ ವೇತನ ಪಿಂಚಣಿಯನ್ನ ತಡೆದಿದ್ದಾರೆ. ಅದರ ಜೊತೆಗೆ ಈ ಅಂಗವಿಕಲರ ಪಿಂಚಣಿಯನ್ನ ತಡೆಯಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಈ ಆದಾಯದ ಮಿತಿ ಹೆಚ್ಚಳ ಆಗಿರುವಂತಹ ಕಾರಣಕ್ಕಾಗಿ 32,000ಕ್ಕಿಂತ ಹೆಚ್ಚು ಆದಾಯದ ಮಿತಿ ಹೊಂದಿರುವಂತವ್ರಿಗೆ ಅದನ್ನ ತೆಗೆದು ಹಾಕಿದ್ದಾರೆ ಸ್ನೇಹಿತರೆ. ಹೊಸದಾಗಿ ಯಾರೆಲ್ಲ ಈಗಾಗಲೇ ಸಲ್ಲಿಸಿದ್ದಾರೆ ಅಂತವ್ರಿಗೆ ಸೊ ಆ ಒಂದು ಸಮಸ್ಯೆ ಆಗಿದೆ. ಸೊ ಒಂದ್ಸತ ಚೆಕ್ ಮಾಡಿಕೊಂಡು ಪೂರಕವಾದಂತಹ ದಾಖಲೆಗಳನ್ನ ಒದಗಿಸಿಕೊಡಿ ಸ್ನೇಹಿತರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ಸ್ ಗಳಿದ್ರು ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.